ಬೆಂಗಳೂರು ಇವತ್ತು ವಿಘ್ನ ವಿನಾಶಕನ ಜಪದಲ್ಲಿ ಮಿಂದೆದ್ದಿತ್ತು. ನಾನಾ ಗೆಟಪ್ನಲ್ಲಿ ಗಣಪ ಎಲ್ಲೆಡೆ ಎಂಟ್ರಿ ಕೊಟ್ಟಿದ್ದ. ಬಗೆ ಬಗೆ ಹೂಗಳಿಂದಲೂ ಗೌರಿ ಪುತ್ರನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೀದಿ ಬೀದಿಗಳಲ್ಲೂ ಗಜಾನನ ರಾರಾಜಿಸಿದ್ದ ಹೇಗೆ ನೋಡೋಣ ಬನ್ನಿ. ಗಲ್ಲಿ ಗಲ್ಲಿಯಲ್ಲೂ ಗಣೇಶನ ಸ್ಮರಣೆ ನಡೆಯುತ್ತಿದೆ. ದಾರಿ ದಾರಿಯಲ್ಲೂ ಏಕದಂತನಿಗೆ ಜೈಕಾರ ಹಾಕ್ತಿದ್ದಾರೆ. ದೇವಸ್ಥಾನಗಳಲ್ಲಿ ಭಕ್ತರು ತುಂಬಿ ತುಳುಕ್ತಿದ್ದಾರೆ. ಲಂಬೋದರನ ಗುಡಿಗಳೆಲ್ಲ ಫಲ, ಪುಷ್ಪ, ವಿದ್ಯುತ್ ಅಲಂಕಾರದಿಂದ ಕಂಗೊಳಿಸುತ್ತಿದೆ. ಬೆಂಗಳೂರಿನಲ್ಲಿಂದು ಗೌರಿ ಗಣೇಶ ಹಬ್ಬದ ಸಂಭ್ರಮ ತುಂಬಿ ತುಳುಕುತ್ತಿತ್ತು. ವಿನಾಯಕ ಮಂಡಳಿಗಳು, ಯುವಕರು ಒಟ್ಟುಗೂಡಿ ಬೀದಿ ಬೀದಿಗಳಲ್ಲೂ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ರು. ಇನ್ನು ಪ್ರಥಮ ಪೂಜಿತನ ಗುಡಿಗಳಂತೂ ಭಕ್ತರಿಂದ ತುಂಬಿ ತುಳುಕುತ್ತಿದ್ವು. ಬಸವನಗುಡಿಯ ದೊಡ್ಡ ಗಣಪತಿ ದೇಗುಲದಲ್ಲಿ ಬೆಳಗ್ಗೆಯಿಂದಲೂ ವಿಶೇಷ ಪೂಜೆ ನಡೆಯಿತು. ಸಾವಿರಾರು ಭಕ್ತರು ಗಣೇಶನ ದರ್ಶನ ಪಡೆದ್ರು. ಗಣೇಶ ಹಬ್ಬ ಅಂದ್ರೆ ತುಂಬಾ ಎಲ್ರಿಗೂ ಇಷ್ಟ ಆಗುವಂಥದ್ದೇ. ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರಿಗೂ. ಮತ್ತೆ ಹೆಣ್ಮಕ್ಳೆಲ್ಲ ಅವ್ರ ಅಮ್ಮನ ಮನೆಗೆ ಹೋಗ್ತಾರೆ ಗೌರಿ ಹಬ್ಬ ಮಾಡೋಕ್ಕೆ. ಗಂಡ್ಮಕ್ಳೆಲ್ಲ ಅವ್ರ ಮನೆಯಲ್ಲೇ ಇರ್ತಾರೆ. ಮತ್ತೆ ಒಬ್ಬಟ್ಟು ಊಟ ಮಾಡಿ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಎಲ್ರಿಗೂ ರಜಾ ಇದೆ. ಮತ್ತೆ ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಗಣೇಶ ಅಂದ್ರೆ ಏನೇ ಕೇಳಿ ಏನೇ ಬೇಡ್ಕೊಂಡ್ರು ಅದು ನೆರವೇರಿಸ್ತಾನೆ ಅನ್ನೋದು ತುಂಬಾ ನಂಬಿಕೆ ಇದೆ. ಜೆಪಿ ನಗರದ ಪುಟ್ಟೇನಹಳ್ಳಿಯ ಗಣೇಶನ ಗುಡಿಯ ಅಲಂಕಾರ ಮನಮೋಹಕವಾಗಿತ್ತು. 32 ಬಗೆಯ ಬಣ್ಣದ ಹೂ, ತೆಂಗಿನಕಾಯಿ, ಜೋಳದ ತೆನೆಯಿಂದ ಅಲಂಕಾರ ಮಾಡಿದ್ರು. ಕೋರಮಂಗಲದ ಟೆಕ್ಕಿ ಗಣೇಶ, ಜಯನಗರದ ವಿನಾಯಕ ದೇವಸ್ಥಾನಗಳಿಗೂ ಭಕ್ತರ ದಂಡೇ ಬಂದಿತ್ತು. ರಾಜಾಜಿನಗರ 2ನೇ ಹಂತದ ಮಿಲ್ಕ್ ಕಾಲೋನಿಯ ಸ್ವಸ್ತಿಕ್ ಯುವಕರ ಸಂಘ ಡೈಮಂಡ್ಗಳಿಂದ ಅಲಂಕೃತನಾದ ಗಣೇಶನ ಮೂರ್ತಿ ಪ್ರತಿಷ್ಠಾಪಿಸಿದ್ರು. ಕಾಂಚೀಪುರಂನ ಕೈಲಾಸನಾಥ್ ದೇಗುಲದ ಮಾದರಿಯಲ್ಲಿ ಹಾಕಿದ್ದ ಸೆಟ್ ಅದ್ದೂರಿಯಾಗಿತ್ತು. ಅಂತೂ ನಗರದ ರಸ್ತೆಗಳೆಲ್ಲ ಗಣೇಶಮಯವಾಗಿದೆ. ಗೌರಿ ಪುತ್ರರನ್ನ ಪೂಜಿಸುತ್ತಿದ್ದು ಜೈಕಾರ ಹಾಕ್ತಿದ್ದಾರೆ. ವಿನಾಯಕ್ ಗುರಾವ್ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.